ಮೇಲೆ ಬಿಜೆಪಿ ಕಾರ್ಯಕರ್ತೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರ ಬಳಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಸಿಬ್ಬಂದಿ ಎನ್ ಶಶಿಕುಮಾರ್. ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಎದುರುಗಡೆ. ನಾವು ಅರೆಸ್ಟ್ ಮಾಡುವಂತಹ ವೇಳೆಯಲ್ಲಿ ಸುಜಾತ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಾವೇ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದೇವೆ ಅಂತ ಹೇಳಿ ಡ್ರಾಮಾ ಮಾಡಿಬಿಟ್ಟಿದ್ದಾರೆ. ಅವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಕೆಲಸ ಮಾಡಿದ್ರೂ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಹೊರಿಸ್ಬಿಟ್ಟಿದ್ದಾರೆ. ಅರೆಸ್ಟ್ ಮಾಡೋಕ್ಕೆ ಹೋದಾಗ ಅವರೇ ಬಟ್ಟೆ ಬಿಚ್ಕೊಂಡು ಡ್ರಾಮಾ ಮಾಡಿದ್ದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಕೊಳ್ಳೋ ಮೂಲಕ ಇಡೀ ಕೇಸ್ನ ಡೈವರ್ಟ್ ಮಾಡಿಬಿಟ್ರು ಅವರಲ್ಲಿಗೆ. ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದು ನಾವು ಅರೆಸ್ಟ್ ಆಗಬೇಕಾಗಿತ್ತು ಅವರು ಅಷ್ಟೇ. ಆಮೇಲೆ ನಮ್ಮೇಲೆ ಹಲ್ಲೆ ಮಾಡಿದ್ರು, ಈ ಹಲ್ಲೆ ಗಂಭೀರ ಕೇಸ್ ಆಗಿಬಿಡುತ್ತಲ್ಲ, ಅದಕ್ಕೆ ಅವರೆಂಥ ಟ್ವಿಸ್ಟ್ ಕೊಟ್ಟರು ಅಂತ ಹೇಳಿದ್ರೆ ಬಟ್ಟೆ ಬಿಚ್ಕೊಂಡ್ಬಿಟ್ರು ಅವರೇನೆ. ನಮ್ಮ ಕೆಲಸ ನಮಗೆ ಮಾಡೋಕ್ಕೂ ಬಿಡದೆ ಈ ಥರ ಮಾಡಿದ್ದಾರೆ ಅಂತ ಒಂದು ಆರೋಪ ಬಂತು ಇದೀಗ. ಇದೇ ವೇಳೆ ಸಿಬ್ಬಂದಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಎನ್ ಶಶಿಕುಮಾರ್ ಅವರು. ತಪ್ಪುಗಳು ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೊಂಡು ಬಿಡಮ್ಮ. ಯಾಕಂತ ನಿಮ್ಮ ಪಿ ಎಸ್ ಐಗೆ ಎಲ್ಲರದ್ದು ಕಣ್ಣೀರು ಹರಿಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ ಸರ್. ನಮ್ಮ ನಂಜಿಗಿಂಜ ಆಗಿ ನಮ್ಮ ಮಕ್ಕಳು ಮಾಡಿ ಸರ್, ಇಲ್ಲ ಇದು ಮಾಡಿಸ್ಕೊಟ್ಟು ಭಾಳ ಇದಾಗಿದೆ ಸರ್.